ನಮಸ್ತೆ ಸ್ನೇಹಿತರೆ. ಇವತ್ತು ನಾವು ಶಬ್ದ ಗಾರುಡಿಗ ವರಕವಿ ಬೇಂದ್ರೆಯವರ ಕುರಿತು ನೋಡೋಣ. ಕನ್ನಡದ ಪ್ರಮುಖ ಸಾಹಿತಿಗಳಲ್ಲಿ ಹಾಗೆ ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂಥ ಬೇಂದ್ರೆಯವರು ನಿಜವಾಗ್ಲೂ ನಮ್ಮ ಕನ್ನಡ ಸಾಹಿತ್ಯಕ್ಕೆ ಒಬ್ಬ ವರಕವಿಯೇ ಹೌದು. ಅಂಬಿಕಾತನಯ ದತ್ತ ಅನ್ನುವಂಥ ಒಂದು ಕಾವ್ಯನಾಮದಿಂದ ಕನ್ನಡಿಗರ ಮನೆ ಮಾತಾಗಿದ್ದಂಥ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಇವರು 1896 ಜನವರಿ 31ರಂದು ಧಾರವಾಡದಲ್ಲಿ ರಾಮಚಂದ್ರ ಮತ್ತು ಅಂಬುತಾಯಿಯವರ ಮಗನಾಗಿ ಜನಿಸುವಂಥವ್ರು. ಬೇಗನೆ ತಂದೆಯನ್ನು ಕಳೆದುಕೊಂಡಂಥ ಬೇಂದ್ರೆಯವರ ಕುಟುಂಬ ಅವರ ಚಿಕ್ಕಪ್ಪ ಬಂಡೋಪಂತರ ಆಶ್ರಯದಲ್ಲಿ ಆಸರೆಯನ್ನು ಪಡೀತಾರೆ. ಚಿಕ್ಕಪ್ಪನ ಆಶ್ರಯದಲ್ಲಿ ಇದ್ದಾಗಲೇ BA ಪದವಿಯನ್ನು ಪುಣೆಯ ಫರ್ಗ್ಯೂಷನ್ ಕಾಲೇಜಿಂದ ಪಡೆದರು. 28ನೇ ವಯಸ್ಸಲ್ಲಿ ಮಾತೃವಿಯೋಗ, ತಾಯಿ ಕೂಡ ಅತ್ಯಂತ ಇವರು ಚಿಕ್ಕವರಿದ್ದಾಗಲೇ ಅಂದರೆ 28ನೇ ವಯಸ್ಸಿಗೆ ತೀರ್ಕೊಂಡು ಬಿಡ್ತಾರೆ. ಉದ್ಯೋಗಕ್ಕಾಗಿ ಅಲೆದಾಟ, ಹಾಗೆ ಇಡೀ ಬದುಕು ತುಂಬ ಹಲವಾರು ಬಾರಿ ಉದ್ಯೋಗ ನಿರುದ್ಯೋಗ ಇವುಗಳ ಚೆಲ್ಲಾಟ, ಸ್ವತಂತ್ರ ಹೋರಾಟಕ್ಕಾಗಿ ಅನೇಕ ಸರಿ ಜೈಲು ಪಾಲಾಗುವಂಥದ್ದು, ಇವುಗಳ ಮಧ್ಯೆ ಕವಿ ಚೇತನ ಬೇಂದ್ರೆ ಎಂದೂ ಕೂಡ ಧೃತಿಗೆಡಲಿಲ್ಲ. ಬೇಂದ್ರೆಯವರ ಬದುಕಲ್ಲಿ ಒಂದು ಪ್ರಭಾವ ಬೀರಿದಂಥ ಅವರ ಮೊದಲ ಪ್ರೇರಕ ಶಕ್ತಿ ಯಾರು ಅಂದರೆ ಅವರ ತಾಯಿ ಅಂಬವ್ವ. ತಂದೆ ತೀರೋದಾಗ ತಾಯಿ ಮಕ್ಕಳನ್ನು ಆರೈಕೆ ಮಾಡುವಂಥದ್ದು, ಅವರಲ್ಲಿ ಜೀವನೋತ್ಸಾಹವನ್ನು ತುಂಬುವಂಥ ಕೆಲಸ ಮಾಡ್ತಾರೆ. ಅವರ ಸಂಕೇತವಾಗಿ, ಅವರ ನೆನಪಿಗಾಗಿಯೇ ಬೇಂದ್ರೆ ತಮ್ಮ ಕಾವ್ಯನಾಮವನ್ನು ಅಂಬಿಕಾತನಯ ದತ್ತ ಅಂತ ಮಾಡಿಕೊಂಡ್ರು. ಬೇಂದ್ರೆಯವರ ತಾಯಿ ಹೇಗೆ ಅವರಿಗೆ ಪ್ರಭಾವವನ್ನು ಬೀರಿದರೋ, ಬೇಂದ್ರೆಯವರ ಶಿಕ್ಷಕ ವರ್ಗದಲ್ಲಿ ಒಬ್ಬರಾಗಿದ್ದರಂಥ ಫೀಲ್ಗೋಳ್ ನಾರಾಯಣ ರಾಯರು ಹಾಗೂ ಪುಣೆಯ ಫರ್ಗ್ಯೂಷನ್ ಕಾಲೇಜಿನ ಆಂಗ್ಲ ಭಾಷೆಯ ಪ್ರಾಧ್ಯಾಪಕರಾದಂಥ ಪಟವರ್ಧನ್ ಅವರು ಕೂಡ ಬೇಂದ್ರೆಯವರ ಮೇಲೆ ಸಾಕಷ್ಟು ಪ್ರಭಾವವನ್ನು ಬೀರಿದರು. ಅಧ್ಯಯನ ಅನ್ನುವಂಥದ್ದು ಬೇಂದ್ರೆಯವರ ಒಂದು ಬದುಕಿನ ಅವಿಭಾಜ್ಯ ಅಂಗವಾಗಿತ್ತು. ಬಹಳಷ್ಟು ಅಧ್ಯಯನಶೀಲರಾದಂಥ ಬೇಂದ್ರೆಯವರು ಸಂಸ್ಕೃತ, ಕನ್ನಡ, ಇಂಗ್ಲೀಷ್ ಮತ್ತು ಮರಾಠಿ ಸಾಹಿತ್ಯಗಳನ್ನು ಅಧ್ಯಯನ ಮಾಡಿದರು. ಬೇಂದ್ರೆಯವರು ಓದುಗರಿಗೆ ಮುಖ್ಯವಾಗಿ ನೆನಪಾಗೋದು ಒಬ್ಬ ಕವಿಯಾಗಿ. ಅವರೇ ಒಂದು ಕಡೆ ಹೇಳ್ತಾರೆ, ಕಾವ್ಯದಿಂದ ಕವಿಯೋ, ಕವಿಯಿಂದ ಕಾವ್ಯವೋ ಅನ್ನುವಂಥದ್ದು. ಅಂದರೆ ಇದು ಬೀಜವೃಕ್ಷ ನ್ಯಾಯದಂತೆ ಒಗಟು ಅನ್ನುವಂಥದ್ದನ್ನು ಹೇಳ್ತಾರೆ. ಹಕ್ಕಿಗೆ ಗರಿ ರೆಕ್ಕೆ ಇದ್ದಂತೆ ಕವಿಗೆ ಕವನ. ಹೇಗೆ ಹಕ್ಕಿಗಳಿಗೆ ರೆಕ್ಕೆ ಇರ್ತದೋ ಹಾಗೆ ಕವಿಗೆ ಕವನ ಅಂತ. ಹಕ್ಕಿಗೂ ಗರಿಗೂ ಯಾವ ಒಂದು ಅವಿನಾಭಾವ ಸಂಬಂಧವಿದೆಯೋ ಹಾಗೆ ಕವಿ ಕಾವ್ಯ ಎರಡೂ ಒಂದಕ್ಕೊಂದು ಪೂರಕ ಅಂತ ಬೇಂದ್ರೆ ಹೇಳ್ತಾರೆ. ಹಕ್ಕಿಗೆ ರೆಕ್ಕೆ ಇಲ್ಲದೆ ಇದ್ದರೆ ಅದನ್ನು ಹಾರೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ಕವಿಗೆ ಕವನ, ಕವನಕ್ಕೆ ಕವಿ ಅನ್ನುವಂಥದ್ದನ್ನು ಹೇಳ್ತಾರೆ. ಹಾಗಾದರೆ ಅವ್ರ ಪ್ರಕಾರ ಕವಿ ಅಂದರೆ ಯಾರು ಅನ್ನೋದನ್ನು ಬೇಂದ್ರೆಯವರೇ ತಮ್ಮ ಕಾವ್ಯದಲ್ಲಿ ಬಹಳಷ್ಟು ಸೊಗಸಾಗಿ ಹೇಳ್ತಾರೆ. ನುಡಿದು ಬೇಸತ್ತಾಗ, ದುಡಿದು ಸತ್ತಾಗ, ಜನಕ್ಕೆ ಹಿಗ್ಗಿನ ಹಾಡು ನೀಡಾವ ಅಂತ. ಇಂಥ ಕ್ರಿಯಾಶೀಲ ಕವಿಗಳಾದಂಥ ಬೇಂದ್ರೆಯವರ ಬದುಕು ಕೂಡ ಏನು ಅಂತಂದರೆ ಒಂದು ಅನುಭವದ ಹೊತ್ತಿಗೆ. ರಸವೇ ಜನನ, ವಿರಸ ಮರಣ, ಸಮರಸವೇ ಜೀವನ ಅಂತ ಬದುಕನ್ನು ಎದೆಗಪ್ಪಿಕೊಂಡಂಥ ಬೇಂದ್ರೆಯವರು 1919ರಲ್ಲಿ ಹುಬ್ಬಳ್ಳಿಯಲ್ಲಿಯ ಲಕ್ಷ್ಮೀಬಾಯಿಯವರೊಂದಿಗೆ ವಿವಾಹವಾಗ್ತಾರೆ. ಅವರ ದಾಂಪತ್ಯವೇನೋ ಅಷ್ಟು ಅಂದರೆ ದಾಂಪತ್ಯ ಜೀವನ ಆದರೆ ಅವರ ಆ ಬದುಕು ಕೂಡ ಏನು ಅಂದರೆ ಹೆಚ್ಚು ಸುಖದಿಂದ ಕೂಡಿರಲಿಲ್ಲ. ಅವರ ದಾಂಪತ್ಯ ಜೀವನದಲ್ಲಿ ಹೆಚ್ಚಾಗಿ ಕಷ್ಟದ ದಿನಗಳನ್ನೇ ಅವ್ರು ಕಂಡ್ರು. 9 ಜನ ಮಕ್ಕಳು ಹುಡ್ತಾವ ಅವ್ರಿಗೆ. ಆದರೆ 6 ಮಕ್ಕಳು ತಮ್ಮ ಕಣ್ಣ ಮುಂದೆಯೇ ಏನು ಅಂತಂದರೆ ಇಲ್ಲವಾಗ್ತವೆ. ಅಂಥ ದುಃಖದ ಅನುಭವವನ್ನು ಎದೆಯಲ್ಲಿ ತುಂಬಿಕೊಂಡಿದ್ರು. ಆ ಸಂದರ್ಭದಲ್ಲೇ ಹುಟ್ಟಿದಂಥ ಒಂದು ಅದ್ಭುತವಾದಂಥ ಕವನ ಯಾವುದು ಅಂದರೆ ನೀ ಹಿಂಗೆ ನೋಡಬೇಡ ನನ್ನ. 6 ಮಕ್ಕಳು ಸತ್ತೋದಾಗ ಆಸ್ಪತ್ರೆಯಲ್ಲಿದ್ದಂಥ ಹೆಂಡತಿ ತನ್ನ ಹತಾಶೆ ಕೋಪವನ್ನು ಕಣ್ಣೋಟದಲ್ಲಿ ಬೀರಿದಾಗ ಬೇಂದ್ರೆಯವರ ಮನಸ್ಸಿಗೆ
ಆ ಮುಳ್ಳು ಚುಚ್ಚಿದಾಗ ಆಗ್ತದೆ. ಆವಾಗ ಈ ಹಾಡನ್ನು ಹಾಡ್ತಾರವ್ರು, ನೀ ಹಿಂಗೆ ನೋಡಬೇಡ ನನ್ನ ಅಂತ. ಅಷ್ಟು ಬದುಕಿನಲ್ಲಿ ದುಃಖವನ್ನು ಕಂಡಂಥವ್ರು. ಆದರೆ ಬದುಕಿನ ಬಗ್ಗೆ ಎಂದೂ ಅವ್ರಿಗೆ ಅಸಹನೆ ಅನ್ನುವಂಥದ್ದಿಲ್ಲ. ಅಂದಲ್ಲೇ ಅವರು ಹೇಳ್ತಾರೆ, ನಾನು ಬಡವ ಆತ ಬಡವ, ನಾನು ಬಡವಿ ಆತ ಬಡವ, ಒಲವೇ ನಮ್ಮ ಬದುಕು, ಬಳಸಿಕೊಂಡವದನೇ ನಾವು ಅದಕ್ಕೂ ಇದಕ್ಕೂ ಎದಕ್ಕೂ ಅಂತ ಈ ಒಂದು ಕಾವ್ಯ ನೋಡೋದಾದರೆ, ಅವರು ಚಿತ್ರಿಸುವ ಬಗೆಯನ್ನು ನೋಡೋದಾದರೆ, ಬೇಂದ್ರೆ ಬೇಂದ್ರೆ ಆದರು ಅಂತ ಅವರು ಒಂದು ಕಡೆ ಹೇಳ್ತಿರ್ತಾರೆ. ಅವ್ರು ಹೇಳುವಂತಹ ಈ ಹಾಸ್ಯದ ಮಾತು, ವಿನೋದದ ಮಾತಲ್ಲೂ ಕೂಡ ಸತ್ಯ ಇದೆ ಅಂತ ಅನಿಸುತ್ತೆ. ಮನುಷ್ಯ ಜೀವನದಲ್ಲಿ ಬಹಳಷ್ಟು ಪೆಟ್ಟುಗಳನ್ನು ತಿಂದಾಗಲೇ ಏನು ಅಂತಂದರೆ ಆತ ಗಟ್ಟಿಯಾಗೋದು, ಇನ್ನಷ್ಟು ಜೀವನೋತ್ಸಾಹ ಇಮ್ಮಡಿ ಆಗೋದು ಅಂತ. ಅದಕ್ಕೆ ಜೀವಂತ ಸಾಕ್ಷಿ ಯಾರು ಅಂದರೆ ಬೇಂದ್ರೆ ಅಂತಲೇ ಹೇಳ್ಬೋದು. ಕನ್ನಡದ ಬೆಳವಣಿಗೆಯಲ್ಲಿ ಕನ್ನಡ ಕಾವ್ಯ ಪರಂಪರೆಯನ್ನು ಜೀವಂತವಾಗಿ ಮುಂದುವರಿಸುವಲ್ಲಿ ಅಂಬಿಕಾ ತನಯದತ್ತರ ಪಾತ್ರ ಹಿರಿಯದಾಗಿದೆ. ಗೆಳೆಯರ ಗುಂಪನ್ನು ಕಟ್ಕೊಂಡು ಹಲಸಂಗಿ ಗೆಳೆಯರ ಬಳಗ ಅಂತ ಅವ್ರದ್ದು. ವಿಕ್ರು ಗೋಕಾಕರು, ಬೆಟ್ಕೇರಿ ಕೃಷ್ಣ ಶರ್ಮರು, ಮಧುರ ಚನ್ನರು, ರಂಶ್ರೀ ಮುಗುಳಿ ಅಂಥ ಕವಿಗಳ ಬಳಗವನ್ನು ಕಟ್ಟಿಸಿದ್ರು. ಕನ್ನಡ ಭಾಷೆ ಹಾಗೂ ನಾಡನ್ನು ಕುರಿತು ಬೇಂದ್ರೆಯವರ ಕವಿತೆಗಳು ಇವತ್ತಿಗೂ ನಮಗೆ ಅತ್ಯಂತ ಅಗತ್ಯವಾದಂಥ ನಾಡನುಡಿಗಳ ಪ್ರೇಮವನ್ನು ಉಕ್ಕಿ ಹರಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುವಂಥದ್ದು. ಇಂಥ ಒಬ್ಬ ದೈತ್ಯ ಕವಿ 1981ರಲ್ಲಿ ಮುಂಬೈನಲ್ಲಿ ಕೀರ್ತಿಶೇಷರಾದರು, ನಿಧನವನ್ನು ಹೊಂದಿದರು, ನಮ್ಮನ್ನೆಲ್ಲ ಅಗಲಿದರು. ಬೇಂದ್ರೆಯವರ ಸಾಹಿತ್ಯ ಸೇವೆಯನ್ನು ಗಮನಿಸೋದಾದರೆ, ಆಗಲೇ ಹೇಳಿದಂಗೆ ಬೇಂದ್ರೆ ನಮಗೆ ನೆನಪಾಗೋದು ಒಬ್ಬ ಕವಿಯಾಗಿ ಅಂತ. ಅಷ್ಟೊಂದು ಕವನ ಸಂಕಲನಗಳ ರಚನೆಯನ್ನು ಅವ್ರು ಮಾಡ್ತಾರೆ. ಕೃಷ್ಣಕುಮಾರಿ, ಗರಿ, ಸಖಿಗೀತ, ಉಯ್ಯಾಲೆ, ನಾದಲೀಲೆ, ಮೇಘದೂತ, ಗಂಗಾವತರಣ, ಜೀವಲಹರಿ, ಅರಳು ಮರಳು, ಸೂರ್ಯಪಾನ, ಹೃದಯ ಸಮುದ್ರ, ಮುಕ್ತಕಂಠ, ನಮನ, ನಾಕುತಂತಿ, ಮತ್ತೆ ಶ್ರಾವಣ ಬಂತು, ಮುಗಿಲ ಮಲ್ಲಿಗೆ, ಕಾಮಕಸ್ತೂರಿ, ಉತ್ತರಾಯಣ, ಚೈತ್ಯಾಲಯ, ಒಲವೇ ನಮ್ಮ ಬದುಕು ಇತ್ಯಾದಿ ಕವನ ಸಂಕಲನಗಳು. ನಾಟಕಗಳನ್ನು ಗಮನಿಸೋದಾದರೆ ಹುಚ್ಚಾಟಗಳು, ಹೊಸ ಸಂಸಾರ ಮತ್ತು ಇತರ ನಾಟಕಗಳು, ಸಾಯೋ ಆಟ, ದೆವ್ವದ ಮನೆ, ಜಾತ್ರೆ, ಉದ್ಧಾರ, ನಗೆಯ ಹೊಗೆ, ತಿರುಕನ ಪಿಡುಗು ಇವು ಅವರ ಪ್ರಮುಖ ನಾಟಕಗಳು. ಕಥಾ ಸಂಕಲನ ನಿರಾಭರಣ ಸುಂದರಿ. ಬೇಂದ್ರೆಯವರ ವಿಮರ್ಶಾ ಕೃತಿಗಳನ್ನು ಹೇಳೋದಾದರೆ, ಸಾಹಿತ್ಯದ ವಿರಾಟ ಸ್ವರೂಪ, ಕನ್ನಡ ಸಾಹಿತ್ಯದಲ್ಲಿ 4 ನಾಯಕ ರತ್ನಗಳು, ಸಾಹಿತ್ಯ ಮತ್ತು ವಿಮರ್ಶೆ, ವಿಚಾರ ಮಂಜರಿ, ಕಾವ್ಯೋದ್ಯೋಗ, ಸಾಹಿತ್ಯ ಸಂಶೋಧನೆ, ವರಕವಿಯ ಆತ್ಮಕತೆ, ನಡೆದು ಬಂದ ದಾರಿ. ಇಂಥ ಒಬ್ಬ ಅದ್ಭುತ ಕವಿಯ ನಮಗೆ ಸಿಕ್ಕಿರೋದು ನಿಜವಾಗ್ಲೂ ಒಂದು ಹೆಮ್ಮೆನೇ ಸರಿ. ಇಂಥ ಕವಿಗೆ ಅನೇಕ ಪ್ರಶಸ್ತಿಗಳು, ಗೌರವಗಳು ಕೂಡ ಸಂದಿರುವಂಥದ್ದು. 1958ರಲ್ಲಿ ಇವರ ಅರಳು ಮರಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. 1973ರಲ್ಲಿ ನಾಕುತಂತಿ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿತು. 1943ರಲ್ಲಿ ಶಿವಮೊಗ್ಗದಲ್ಲಿ ನಡೆದಂಥ 27ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. 1968ರಲ್ಲಿ ಇವರಿಗೆ ಪದ್ಮಶ್ರೀ ಪ್ರಶಸ್ತಿ ಲಭಿಸಿತು. ಕಾಶಿ ವಿದ್ಯಾಪೀಠ, ವಾರಣಾಸಿ, ಮೈಸೂರು ಮತ್ತು ಕರ್ನಾಟಕ ವಿಶ್ವವಿದ್ಯಾಲಯಗಳಿಂದ ಗೌರವ ಡಾಕ್ಟರೇಟ್ ಪದವಿಯನ್ನು ಬೇಂದ್ರೆಯವರು ಪಡೆದರು. ಇದೆಲ್ಲಕ್ಕಿಂತ ಮುಖ್ಯವಾಗಿ ಹೇಳಬೇಕು ಅಂದರೆ, ಕರ್ನಾಟಕದಲ್ಲಿ ಬೇಂದ್ರೆಯವರನ್ನ ಕರೆದು ಸತ್ಕರಿಸದೇ ಇರುವಂಥ ಊರೇ ಇಲ್ಲ ಅಂತ ಬಹಳಷ್ಟು ಹೇಳಬೇಕಾದಂಥದ್ದು ಹೆಮ್ಮೆಯ ವಿಷಯ. ಒಟ್ಟಾರೆ ಕನ್ನಡವನ್ನು ಮತ್ತು ಕನ್ನಡ ನಾಡನ್ನು ಅಖಂಡವಾಗಿ ಪ್ರೀತಿಸಿದಂಥ ಈ ಮಾಂತ್ರಿಕ ಕವಿ ಸಾಹಿತ್ಯ ಸಮ್ಮೇಳನಕ್ಕೆ ಹೋಗಲಿ, ಕವಿಗೋಷ್ಠಿ ಸಭೆಗಳಲ್ಲಿ ಜನರನ್ನು ಮಂತ್ರಮುಗ್ಧರನ್ನಾಗಿ ಮಾಡುತ್ತಿದ್ದಂಥ ಗಾರುಡಿಗಾರನ ಧ್ವನಿ ಇವತ್ತಿಗೂ ಕನ್ನಡಿಗರ ಮನಸ್ಸಿನಲ್ಲಿ, ಕಿವಿಯಲ್ಲಿ ಗುನುಗುನಿಸ್ತದೆ. ಅರಳು ಹುರಿದಂತೆ ಮಾತನಾಡ್ತಿದ್ದಂಥ ಕವಿಯ ರಸಿಕ ಮಾತುಗಳು ಇವತ್ತಿಗೂ ಕೂಡ ಕನ್ನಡಿಗರ ಜನಮಾನಸದಲ್ಲಿ ಸವಿ ನೆನಪುಗಳೇ ಅಂತ ಹೇಳ್ಬೋದು. ಬೇಂದ್ರೆಯವರಿಗೆ ನಾವು ಕೈ ಎತ್ತಿ ಮುಗಿಬೇಕು. ಅಂಥ ಒಬ್ಬ ಅದ್ಭುತ ಕವಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು. ಧನ್ಯವಾದಗಳು.